ಸಿಂಗಲ್ ಆಗಿರ್ತಕ್ಕಂಥ ಹುಡುಗರಿಗೆಲ್ಲರೂ ಕೂಡ ನಮಸ್ತೆ ನಮ್ಮ ಚಾನಲ್ಗೆ. ಸ್ನೇಹಿತರೆ ನೋಡಿ, ಈಕೆ ಹೆಸರು ಋತುಜಾ ಬಾಗೇಪಲ್ಲಿ. ಸೊ ಪಾಟೀಲ್ ಮನೆತನದಲ್ಲಿ ಬೆಳೆದಿರ್ತಕ್ಕಂಥ ಹಿಂದೂ ಧರ್ಮದ ಒಬ್ಬ ಹುಡುಗಿಯಾಗಿದ್ದು, ನಾಗೇಪಲ್ಲಿ ಚಿಕ್ಕಬಳ್ಳಾಪುರ ಎಂಬ ಒಂದು ಊರಿನಲ್ಲಿ ವಾಸವಾಗಿರ್ತಕ್ಕಂಥ ಈಕೆಯ ಊರು ಪ್ರಸ್ತುತ 27ರ ವಯಸ್ಸಿನ ಹುಡುಗಿ. ಸೊ ರಾಶಿಯಲ್ಲಿ ಕನ್ಯಾ ರಾಶಿ, ನಕ್ಷತ್ರದಲ್ಲಿ ಕಟಕ ನಕ್ಷತ್ರದಲ್ಲಿ ಹುಟ್ಟಿ ಬೆಳೆದಿರ್ತಕ್ಕಂಥ ಈಕೆ ಪ್ರಸ್ತುತ ಒಂದು ಒಳ್ಳೆಯ ಜವಾಬ್ದಾರಿಯುತ ಯುಗಾದಿ ಸಮಯದಲ್ಲಿ ಹುಟ್ಟಿರ್ತಕ್ಕಂಥ ಈಕೆ ಜಾತಕ ತುಂಬ ಅಂದರೆ ತುಂಬ ಉತ್ತಮವಾಗಿದೆ. ಉದ್ಯೋಗದಲ್ಲಿ ಖಾಸಗಿ ಬಸ್ ಬುಕ್ಕಿಂಗಲ್ಲಿ ಕ್ಲರ್ಕ್ ಆಗಿ ಕೆಲಸ ಮಾಡ್ತಕ್ಕಂಥದ್ದು. ಒಳ್ಳೆಯ ಫ್ರೆಂಡ್ಲಿ ಆಗಿದ್ದಾರೆ, ಜವಾಬ್ದಾರಿ ಇದೆ, ಜನರ ಜೊತೆ ಹೊಂದಿಕೊಳ್ತಾರೆ ಆ್ಯಂಡ್ ಎಲ್ಲ ರೀತಿಯಲ್ಲೂ ಕೂಡ ಬಾಂಡಿಂಗ್ನಲ್ಲಿ ಇದ್ದಾರೆ ಸ್ನೇಹಿತರೆ. ಇವರ ತಂದೆಯವರು ಡ್ರೈವರ್, ತಾಯಿಯವರು ಗೃಹಿಣಿ, ತಮ್ಮನವರು ಒಬ್ಬ ITI ಓದ್ತಾ ಇದ್ದಾನೆ ಅಂತ ಮಾಹಿತಿ ಕೊಟ್ಟಿದ್ದಾರೆ. ಸೊ ಈ ಒಂದು ವಿಚಾರಗಳಿಗೆ ಸಂಬಂಧಿಸಿದಂತೆ ಈಕೆನ ಮದುವೆ ಆಗೋದಕ್ಕೆ ಒಬ್ಬ ಸುಂದರ ಹುಡುಗ ಬೇಕಾಗಿದ್ದಾನೆ. ಸುಂದರ ಅಂದರೆ ಮುಖದಿಂದ ಅಲ್ಲ, ಮನಸ್ಸಿನಿಂದ. ಸೊ ಯಾವ ರೀತಿಯಲ್ಲಿ ಇರಬೇಕು ಅನ್ನೋದು ಪಾಯಿಂಟ್ಗಳನ್ನ ಹೇಳಬೇಕಾಗುತ್ತೆ. ಅಂದರೆ ಸೊ ಹಿಂಗೆ ಇರಬೇಕು ಅಂತ ಕೆಲವೊಂದಿಷ್ಟು ರೂಲ್ಸ್ ಇರುತ್ತಲ್ವಾ, ಹೆಂಗಿರಬೇಕು. ಪಾಯಿಂಟ್ ನಂಬರ್ 1, ಭರವಸೆ ಮೂಡಿಸುವಂತಹ ಒಬ್ಬ ಹುಡುಗ ಆಗಿದ್ದು, ನಾನು ಇದ್ದೇನೆ ಅನ್ನುವಂಥ ಆತ್ಮವಿಶ್ವಾಸ ಕೊಡುವನಾಗಿರ್ಬೇಕಂತೆ. ಅರ್ಥ ಆಗಲಿಲ್ಲ ಅಲ್ಲ, ಸ್ವಲ್ಪ ಮಿಸ್ಟೇಕ್ ಅನಿಸುತ್ತಲ್ಲ. ಹೌದು, ನಾನು ಕ್ಲಾರಿಫಿಕೇಷನ್ ಕೊಡ್ತೀನಿ. ಭರವಸೆ ಮೂಡಿಸುವವನು. ಮದುವೆ ಆದ ನಂತರ ನನ್ನ ಇದೇ ರೀತಿ ನೋಡ್ಕೊಳ್ತೀನಿ, ಹೀಗೆ ಮಾಡ್ತೀನಿ, ಹೀಗೆ ಕೇರ್ ಮಾಡ್ತೀನಿ ಅನ್ನುವಂಥ ಭರವಸೆ ಮೂಡಿಸ್ಬೇಕು. ಮದುವೆ ಆದ ನಂತರ ನಿನ್ನ ತಂದೆ ತಾಯಿಯವರು ನನ್ನ ತಂದೆ ತಾಯಿಯರ ಥರ ನೋಡ್ಕೊಳ್ತೀನಿ ಅಂತ ಭರವಸೆ ಮೂಡಬೇಕು. ನೀನು ಎಷ್ಟೇ ಓದು, ನಾನು ಸಪೋರ್ಟಿವ್ ಆಗಿರ್ತೀನಿ ಅಂತ ಭರವಸೆ ಮೂಡಿಸ್ಬೇಕು. ಈ ರೀತಿ ಇರಬೇಕು ಅಂತ ಹೇಳಿದ್ದೇನೆ. ಎಲ್ಲ ಕಷ್ಟಗಳಿಗೂ ಕೂಡ ನಾನು ಇದ್ದೇನೆ ಅನ್ನೋ ರೀತಿಯಲ್ಲಿ ಆತ್ಮವಿಶ್ವಾಸ ಕೊಡಬೇಕು. ಒಬ್ಬ ಸಾಯುವಂತಹ ವ್ಯಕ್ತಿಗೆ ಪ್ರಸ್ತುತ ನೀವು ಹೋಗ್ಬಿಟ್ಟು ಒಂದು ಸ್ವಲ್ಪ ಸಮಾಧಾನದಿಂದ ಮಾತಾಡಿದ್ರೆ ಅವನು ಒಂದು ಸ್ವಲ್ಪ ಚೇತರಿಸ್ಕೊಳ್ತಾನೆ. ಅದು ಬಿಟ್ಬಿಟ್ಟು ಏನಾಗಲ್ಲ, ನಿನಗೊಂದಿನ ನನಗೊಂದಿನ ಅಂದರೆ ಅವನು ಅವತ್ತೇ ಸತ್ತೋಗ್ತಾನೆ. ಸೊ ಅದು ಬೇಡ. ನೀವು ಮಾತಾಡುವಂತಹ ಮಾತು ಒಳ್ಳೆಯ ಒಂದು ವಿಶ್ವಾಸವುಳ್ಳಂತಹ ಮಾತಾಗಿರ್ಬೇಕಂತೆ. ವಯಸ್ಸಿನ ಅಂತರ 2ರಿಂದ 4 ವರ್ಷ ವಯಸ್ಸಿನ ಅಂತರ ಇದ್ದರೂ ಕೂಡ ಪಕ್ವತೆ ಹೆಚ್ಚಾಗುತ್ತದೆ. ಅಂದರೆ ಒಂದು ಮಕ್ಕಳಾಗುವಂಥ ಸಮಸ್ಯೆ, ಇದೆಲ್ಲರೂ ಕೂಡ ಸಮಸ್ಯೆ ಆಗಬಾರ್ದು. ಅಂದರೆ ನೀವು 1ರಿಂದ 2 ವರ್ಷಗಳ ಕಾಲ ದೊಡ್ಡವನಿದ್ರೂ ಕೂಡ ಅಭ್ಯಂತರ ಇಲ್ಲ. ಹಣಕಾಸು, ಕೆಲಸ, ಕುಟುಂಬ ಆಲ್ ಕ್ಲಿಯರ್ ಪ್ಲ್ಯಾನಿಂಗ್ನಲ್ಲಿ ಇರಬೇಕು ನೀವು. ಅಂದರೆ ಮದುವೆ ಆದ ನಂತರ ಹಣಕಾಸು ಇದೆಯಾ ನನಗೆ, ಓಕೆ. ಕೆಲಸ ಇದೆಯಾ ನನಗೆ, ಓಕೆ. ಕುಟುಂಬದಲ್ಲಿ ಚೆನ್ನಾಗಿದ್ದೀನ, ಓಕೆ. ಎಲ್ಲನೂ ಕೂಡ ಕ್ಲಿಯರ್ ಆಗಿದ್ದರೆ ಮಾತ್ರ ನಾನು ಒಪ್ಪಿಗೆಯನ್ನು ಕೊಡ್ತೀನಿ ಅಂತ ಹೇಳಿದ್ದಾರೆ. ತಪ್ಪು ಮಾಡಿದರೆ ಒಪ್ಪಿಕೊಳ್ಳುವಂಥ ಧೈರ್ಯ ನಿಮಗೆ ಇರಬೇಕು ರೀ. ತಪ್ಪು ಮಾಡಿದರೆ ಇದರಿ ಅಂತಂದರೆ ನಾನು ಹೌದು ಸಾರಿ ಕಣೆ ಅಂತ ಹೇಳಬೇಕು. ಸಂಬಂಧದಲ್ಲಿ ಸತತತೆ ಕಾಪಾಡುವಂಥ ಒಬ್ಬ ಹುಡುಗ ಆಗಿರಬೇಕು. ಅಂದರೆ ಸುಳ್ಳು ಹೇಳಬಾರ್ದು. ಈ ರೀತಿ ಆಗಿದೆಯಾ ಮ್ಯಾಟ್ರು ಅಂದರೆ ಅದು ಓಕೆ, ಅದಾಗಿಲ್ಲ ಸಾರಿ ಅಂತಲೇ ಹೇಳಬೇಕು. ಇದು ಮೇನ್ ಆಗಿರ್ತಕ್ಕಂಥ ಇಂಪಾರ್ಟೆಂಟು. ಸೊ ಈ ಒಂದು ವಿಚಾರ ಮತ್ತು ವಿಷಯಕ್ಕೆ ಸಂಬಂಧಿಸಿದಂತೆ ನೀವು ಚೆನ್ನಾಗಿದ್ದು ಪ್ರಸ್ತುತ ನನ್ನನ್ನು ಮದುವೆ ಆಗಬೇಕು, ನಿನ್ನ ಎಲ್ಲ ಕ್ವಾಲಿಟಿ ನನಗೆ ಇಷ್ಟ ಆಗಿದೆ ಅಂತ ಮುಂದೆ ಬರುವಂಥ ಹುಡುಗನಿಗೆ ಬ್ರೋಕರ್ ಅವರ Gmail ID ವಿಡಿಯೋದ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿದ್ದೇನೆ. ಓಪನ್ ಆಗಿ ಇಲ್ಲಿ ಕೊಡ್ಬೋದು, ಬಟ್ ಕೊಡೋಕ್ಕಾಗಲ್ಲ ಸ್ನೇಹಿತರೆ, ಪ್ರೈವೇಸಿ ಅನ್ನೋದಿರುತ್ತೆ. ಅದಕ್ಕೋಸ್ಕರ ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿದ್ದೇನೆ. ಫಾರ್ ಮೋರ್ ಇನ್ಫಾರ್ಮೇಷನ್ ಅವ್ರಿಗೆ ಮೆಸೇಜ್ ಮಾಡಿ, ಎಲ್ಲ ಡೀಟೇಲ್ಸ್ ಅವ್ರು ಕೊಡ್ತಾರೆ. ಆ್ಯಂಡ್ ಇವ್ರನ್ನ ಮದುವೆ ಆಗುವಂಥ ನಿಮಗೆ ಒಂದು ಗಿಫ್ಟ್ ಕೂಡ ಇದೆ. ಗಿಫ್ಟ್ನ ಕೊಡೋದು ಅವರು ಈ ಒಂದು ಕಾರನ್ನು ಕೊಡ್ತಾ ಇದ್ದಾರೆ ಸ್ನೇಹಿತರೆ. ಇದು ಒಂದು ಪ್ರೀಮಿಯಂ ಫ್ಯೂಚರ್ ಉಳ್ಳಂತಹ ಟಚ್ ಸ್ಕ್ರೀನ್ ಇರ್ತಕ್ಕಂಥ ಕಾರ್ ಆಗಿರುತ್ತೆ. ಟಚ್ ಸ್ಕ್ರೀನ್ ಅಂತಂದರೆ ಒಂದು ಸ್ಕ್ರೀನ್ ಇರುತ್ತಲ್ಲ, TV ಅಂತ ನೋಡ್ಕೊಂಡು ಹೋಗ್ತಿರಲ್ಲ ಒಳಗಡೆ ಕಾರಲ್ಲಿ ಕುಳಿತುಕೊಂಡಾಗ, ಆ ಒಂದು ಸ್ಕ್ರೀನ್ ಇದರಲ್ಲಿ ಇರ್ತಕ್ಕಂಥದ್ದು. ಪ್ರೀಮಿಯಂ ಫ್ಯೂಚರ್ ಇದೆ ಮತ್ತು ಟಚ್ ಸ್ಕ್ರೀನ್ ಇದೆ ಆ್ಯಂಡ್ ಒಳ್ಳೆಯ ಒಂದು ಇನ್ಫಾರ್ಮೆಂಟ್ ಆ್ಯಂಡ್ ವೈಲೇಟಬಲ್ ಸೀಟ್ ಇದರಲ್ಲಿ ಆ್ಯಡ್ ಮಾಡಿದ್ದಾರೆ ಸ್ನೇಹಿತರೆ. ಮಲ್ಟಿಪಲ್ ಏರ್ ಬ್ಯಾಗ್ಸ್ ಇದೆ ಆ್ಯಂಡ್ ಒಳ್ಳೆಯ ಒಂದು ಮೇಂಟೆನೆನ್ಸ್ ಮತ್ತು ರಿಸಬಲಿಬಿಲಿಟಿ ಇದರಲ್ಲಿ ಕ್ವಾಲಿಟಿಯಲ್ಲಿ ಚೆನ್ನಾಗಿ ಮಾಡಿದ್ದಾರೆ ಅಂತ ಹೇಳಿದ್ದಾರೆ. ಜೊತೆಗೆ ಈ ಒಂದು ಕಾರು ಗಿಫ್ಟ್ ಕೊಡೋದಕ್ಕೆ ಯಾಕೆ ಕೊಡ್ತಾ ಇದ್ದಾರೆ, ಏನಾದರೂ ಸಮಸ್ಯೆ ಇದೆಯಾ ಅವ್ರ ಹತ್ರ? ಖಂಡಿತವಾಗಲೂ ಏನೂ ಕೂಡ ಸಮಸ್ಯೆ ಇಲ್ಲ. ಸಂಬಂಧದಲ್ಲಿ ಸಮಸ್ಯೆ ಇರಬಾರ್ದು ಅಂತಲೇ ಪ್ರಸ್ತುತ ಈ ಒಂದು ಕಾರನ್ನ ಕೊಡ್ತಾ ಇದ್ದಾರೆ. ಗಟ್ಟಿ ಬಾಂಡಿಂಗ್ ಇರಬೇಕು ನಿಮ್ಮ ಮಧ್ಯೆ ಅನ್ನೋ ಉದ್ದೇಶದಿಂದ ಅವರು ಕೊಡ್ತಕ್ಕಂಥದ್ದು. ಚೆನ್ನಾಗಿ ಸುತ್ತಾಡ್ಬೋದು ಇದರಲ್ಲಿ ನೀವು. ಅವ್ರ ಜೊತೆ ಒಂದು ಒಳ್ಳೆಯ ರೊಮ್ಯಾಂಟಿಕ್ ಮೂಡಲ್ಲಿ ಹೋಗ್ಬೋದು ಮತ್ತು ಇಬ್ಬರು ಕೂಡ ಚೆನ್ನಾಗಿ ಹೈ ಕ್ವಾಲಿಟಿಯಲ್ಲಿ ಒಂದು ಪ್ರೀತಿನ ಮಾಡ್ಬೋದು. ಎಲ್ಲನೂ ಕೂಡ ಅಷ್ಟೇ ಕ್ವಾಲಿಟಿಯಲ್ಲಿ ಚೆನ್ನಾಗಿದೆ ಸ್ನೇಹಿತರೆ. ಡಿಸ್ಟೆನ್ಸ್ ಟ್ರಾವೆಲಿಂಗ್ ಕೂಡ ಮಾಡ್ಬೋದು. ಈ ಒಂದು ಕಲರ್ ಲೈಟ್ ಬ್ಲೂ ಕಲರ್ ಇದೆ ನೋಡಿ ಸ್ನೇಹಿತರೆ. ಆ್ಯಂಡ್ ಒಂದು ಟಾಪ್ ಕ್ವಾಲಿಟಿ ಮತ್ತು ಏರ್ ಬ್ಯಾಗ್ ಸಿಸ್ಟಮ್
ಜೊತೆಗೆ ಒಳಗಡೆ ಇರ್ತಕ್ಕಂಥ ಸಿಸ್ಟಮ್ನ ಒಂದ್ಸಲ ನಾನು ತೋರಿಸ್ತೀನಿ, ನೋಡಿಬಿಡಿ. ಬಿಕಾಸ್ ಚೆನ್ನಾಗಿ ಅನಿಸ್ಬೇಕು ನಿಮಗೂ ಕೂಡ. ಇದು ಒಳಗಡೆ ಇರ್ತಕ್ಕಂತಹ ಒಂದು ಸಿಸ್ಟಮ್ ಕ್ವಾಲಿಟಿ ಆಗಿರುತ್ತೆ. ಇದು ಇಂಟೀರಿಯರ್ ಸ್ಪೇಸಲ್ಲಿ ನಂಬರ್ 1 ಇದು ಎ ಸಿ ಸ್ಪೇಸ್. ಮತ್ತು ಇದು ಬಂದ್ಬಿಟ್ಟು ಏನಂತಾರೆ, ಇದು ಅದೇ ಹೇಳಿದ್ನಲ್ಲ ಟಚ್ ಸ್ಕ್ರೀನ್ ಬಂದ್ಬಿಟ್ಟು ಇದು 2.8 ಒಂದು ಟಚ್ ಸ್ಕ್ರೀನ್ ಇದೆ ಸೆಂಟಿಮೀಟರ್ ಸೈಜಲ್ಲಿ. ಮತ್ತು ಕಂಫರ್ಟಬಲ್ ಸೀಟ್ ಇದೆ, ಇಲ್ಲೊಂದು 2 ಸೀಟ್ಸ್ ಇದೆ. ಮತ್ತು ಡ್ರೈವಿಂಗ್ ಆಗಿರ್ತಕ್ಕಂಥ ಸಿಸ್ಟಮ್ ಕೂಡ ಚೆನ್ನಾಗಿದೆ. ಗೇರ್ ಸಿಸ್ಟಮ್ ಕೂಡ ನೋಡ್ತಾ ಇದ್ದೀರಾ, ಆಫ್ಕೋರ್ಸ್ ಗೇರ್ ಸಿಸ್ಟಮ್ ಕೂಡ ಅಷ್ಟೇ ಕ್ವಾಲಿಟಿಯಲ್ಲಿದೆ. ಸೊ ಕಾರ್ಗೆ ಸಂಬಂಧಿಸಿದಂತೆ ಏನೂ ಕೂಡ ಸಮಸ್ಯೆ ಇಲ್ಲ. ನಾವು ಇಷ್ಟೊಂದು ನೋಡೋದು ಕೂಡ ತಪ್ಪಾಗುತ್ತೆ, ಬಟ್ ಏನು ಮಾಡೋಕ್ಕಾಗಲ್ಲ. ಆಮೇಲೆ ನೀವು ತಪ್ಪೋ ಒಪ್ಪೋ ಅಂತ ನನ್ನನ್ನು ಕೇಳ್ಕೊಂಡು ಕೂತ್ರೆ ನಾನೇನು ಮಾಡೋಕ್ಕಾಗುತ್ತೆ. ಅದಕ್ಕೋಸ್ಕರ ನಾನು ತೋರಿಸ್ತಾ ಇದ್ದೇನೆ. ಇದು ಬಂದ್ಬಿಟ್ಟು ಕ್ವಾಲಿಟಿ ಮತ್ತು ಈ ಒಂದು ಡಿಸೈನು ಮತ್ತು ಏರ್ ಬ್ಯಾಗ್ಸ್ ಇರ್ತಕ್ಕಂಥ ಸಿಸ್ಟಮ್. ಇಲ್ಲಿಂದ ಏರ್ ಬ್ಯಾಗ್ಸ್ ಆನ್ ಆಗುತ್ತೆ. ಎ ಸಿ ನೋಡ್ತಾ ಇದ್ದರೆ ಎ ಸಿ ಈ ರೀತಿ ಸಣ್ಣ ಕೊಟ್ಟಿದ್ದಾರೆ ನೋಡಿ ಸ್ನೇಹಿತರೆ. ಗೇರ್ ಸಿಸ್ಟಮು ಅಫ್ಕೋರ್ಸ್ ಇದು ಡೀಸೆಲ್ ವೇರಿಯಂಟ್, ಕ್ವಾಲಿಟಿ ನಂಬರ್ 1ಅಲ್ಲಿದೆ. ಸ್ಪೀಡ್ ಲಿಮಿಟ್ ಬಂದುಬಿಟ್ಟು ಸ್ನೇಹಿತರೆ 120 ಸ್ಪೀಡ್ ಲಿಮಿಟ್, ಲಾಸ್ಟ್ 120 ಕಿಲೋಮೀಟರ್ ಫಾರ್ ಒಂದು ಕ್ಲೋಸ್ ಡೌನ್ ಅಂತ ಹೇಳಿದ್ದಾರೆ ಸ್ನೇಹಿತರೆ. ಇದು ಇವತ್ತಿನ ಒಂದು ಪ್ರಬಲ ಮಾಹಿತಿ. ಮತ್ತೆ ನಾನು ನಿಮಗೆ ಹೊಸ ಪ್ರಬಲದೊಂದಿಗೆ ಸಿಗ್ತೀನಿ. ನಮಸ್ತೆ, ಟೇಕ್ ಕೇರ್, ಬಾಯ್.